ಚಿಕ್ಕಬಳ್ಳಾಪುರ ತಾಲೂಕು ತಿಪ್ಪೇನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ರಂಗಸ್ಥಳದಲ್ಲಿ ಶ್ರೀ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ಇಂದು ಶ್ರದ್ಧಾಭಕ್ತಿಯಿಂದ ನಡೆಯಿತು. ಮಾರ್ಗಶಿರ ಮಾಸದ ಪೌರ್ಣಮಿಯಾದ ಭಾನುವಾರ ಹಿಂದೂಗಳಿಗೆ ಭಕ್ತಿದಾಯಕ ದಿನವಾಗಿದ್ದು, ಇಂದು ನಡೆಯುವ ರಥೋತ್ಸವದಲ್ಲಿ ಪಾಲ್ಗೊಂಡ್ರೆ ಅಂದುಕೊಂಡಿದ್ದೆಲ್ಲ ಈಡೇರುತ್ತೆ ಅನ್ನೋ ನಂಬಿಕೆ ಜನರಲ್ಲಿದೆ. ಅರ್ಚಕ ರಘುನಂದನ್ ಮಾತನಾಡಿ, ಇಂದು ಬೆಳಗ್ಗೆ ಸ್ವಾಮಿಗೆ ಸಪ್ತ ದಿನ ಸಂಕಲ್ಪಿತವಾಗಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ಏಕಾದಶಿ ಪ್ರಾರಂಭವಾಗಿ 5ನೇ ದಿನ ಬ್ರಹ್ಮರಥೋತ್ಸವ ನಡೆದಿದೆ. ಪಂಚಾಮೃತ ಅಭಿಷೇಕ ಮುಗಿದ ಮೇಲೆ ದೇವರಿಗೆ ರಜತ ಕವಚ ಧಾರಣೆ ಮಾಡಿದ ನಂತರ ಸುವರ್ಣ ಕಿರೀಟ ತೊಡಿಸಿ ನಂತರ ರಥೋತ್ಸವದಲ್ಲಿ ಕೂರಿಸಿ ಮೆರವಣಿಗೆ ಮಾಡಲಾಗುತ್ತದೆ. ಸಂಜೆ ಗರುಡೋತ್ಸವ ಹಮ್ಮಿಕೊಳ್ಳಲಾಗಿದೆ. ಸಪ್ತ ದಿನದಲ್ಲಿ ನಡೆಯುವ ಬ್ರಹ್ಮರಥೋತ್ಸವ ತುಂಬಾ ಶ್ರೇಷ್ಠ ಎಂದು ಹೇಳಲಾಗುತ್ತದೆ ಎಂದರು. ರಂಗಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ತಾಲೂಕು. ಇಲ್ಲಿ ಪ್ರತಿ ವರ್ಷವೂ ಮಾರ್ಗಶಿರ ಮಾಸ ಪೌರ್ಣಮಿಯಲ್ಲಿ ಸಪ್ತದಿನ ಸಂಕಲ್ಪಿತವಾಗಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ಏಕಾದಶಿ ಪ್ರಾರಂಭವಾಗಿ 5ನೇ ದಿವಸ ಪೌರ್ಣಮಿ ಎಂದು ಬ್ರಹ್ಮರಥೋತ್ಸವ ನಡೆಯುತ್ತೆ. ಇವತ್ತು ಬೆಳಗ್ಗೆ ಸುಪ್ರಭಾತ ಮತ್ತು ಪಂಚಾಮೃತ ಅಭಿಷೇಕ, ದೇವರಿಗೆ ವಿಶೇಷವಾಗಿ ರಜತ ಕವಚ ಧಾರಣ, ಸುವರ್ಣ ಕವಚ ಧಾರಣೆದಾಗಿ, ಅದಾದಮೇಲೆ ತೋಮಾಲ ಸೇವೆ, ಪುಷ್ಪ ಅಲಂಕಾರ ಆಗಿ ನಾನಾ ವಿಧ ಪುಷ್ಪ ಅಲಂಕಾರದಿಂದ ದೇವರು ಎಲ್ಲರಿಗೆ ಸೇವೆ ಕೊಡ್ತಾರೆ. ಅದಾದಮೇಲೆ ಯಾಗಶಾಲೆಯಲ್ಲಿ ನಿತ್ಯ ಕೈಂಕರ್ಯ ಆದಮೇಲೆ ಇಲ್ಲಿ ರಥಾಂಗ ಹೋಮಕ್ಕೆ ಬಂದು ರಥಾಂಗ ಹೋಮ ಎಲ್ಲ ಮಾಡಿದ್ಮೇಲೆ ರಥ ಬಲಿ ಆದಮೇಲೆ ದೇವರನ್ನ ಆಸ್ಥಾನ ಪೂಜೆಯನ್ನು ಮಾಡಿ ದೇವರಿಗೆ ಷೋಡಶೋಪಚಾರಗಳನ್ನು ಮಾಡಿ ದೇವರನ್ನ ವಿಜೃಂಭಣೆಯಿಂದ ತಗೊಂಡು ಬಂದು ರಥದ ಮೇಲೆ ಇಟ್ಟು ಒಂದು ಪ್ರದಕ್ಷಿಣೆ ಮಾಡಿ ಈಗ ಆಗಿದೆ. ಈಗ ಸಾಯಂಕಾಲ ಬಂದು ಮತ್ತೆ ಗರುಡೋತ್ಸವ ಇರುತ್ತೆ. ರಂಗನಾಥ ಸ್ವಾಮಿ ಭಕ್ತ ಮುಷ್ಟೂರು ಶ್ರೀಧರ್ ಮಾತನಾಡಿ, ಶ್ರೀರಂಗಸ್ಥಳ ರಂಗನಾಥ ಸ್ವಾಮಿ ದೇವಾಲಯಕ್ಕೆ 1000 ವರ್ಷಗಳ ಇತಿಹಾಸವಿದೆ. ಪುರಾಣ ಪ್ರಸಿದ್ಧ ದೇವಾಲಯ ಇದಾಗಿದೆ. ಆದರೆ ಈ ದೇವಾಲಯದ ಅಭಿವೃದ್ಧಿ ಸರಿಯಾಗಿ ಆಗುತ್ತಿಲ್ಲ. ಸ್ವಾಮಿಯ ಸೇವಾಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇವಸ್ಥಾನ ಅಭಿವೃದ್ಧಿಗೆ ಕೈಜೋಡಿಸಬೇಕು. ಆ ಮೂಲಕ ಈ ದೇವಾಲಯವನ್ನ ಪ್ರವಾಸಿ ತಾಣವಾಗಿ ಮಾಡಬೇಕು. ಪ್ರತಿನಿತ್ಯ ನೂರಾರು ಭಕ್ತರು ಈ ದೇವಾಲಯ ದರ್ಶನಕ್ಕೆ ಬರುವಂತಾಗಬೇಕು ಎಂದು ಮನವಿ ಮಾಡಿದರು. ಇವತ್ತು ವಿಶೇಷ ಏನಂದರೆ ಮಾರ್ಗಶಿರ ಮಾಸ ಪೌರ್ಣಮಿ ದಿನ ಪುರಾತನ ಕಾಲದಿಂದನೂ ಈ ರಥ ಒಂದು ಎಳೆಯ ಕಾರ್ಯಕ್ರಮ ಮಾಡ್ಕೊಂಬಂದರೆ ಪುರಾತನ ಕಾಲದಿಂದ. ಈ ದೇವಸ್ಥಾನ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ 1000 ವರ್ಷ ಹಿಂದೆ ಇತಿಹಾಸ ಉಳ್ಳಕ್ಕಂಥ ದೇವಸ್ಥಾನ. ಇದು ಅಭಿವೃದ್ಧಿಯಲ್ಲಿ ಹಿಂದೆ ಇದೆ. ನಮ್ಮ ಒತ್ತಾಯ ಇಷ್ಟೇ, ಈ ಒಂದು ದೇವಸ್ಥಾನ ಇತಿಹಾಸ ಪ್ರಸಿದ್ಧಿ ಆಗಬೇಕಾದ್ರೆ ಎಲ್ಲ ಒಂದು ಈ ಭಾಗದಲ್ಲಿ ಏನು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಯಾರು ಸೇವಾಕಾಂಕ್ಷಿಗಳಿದ್ದಾರೋ ಅವ್ರು ದಯವಿಟ್ಟು ಇಂಥ ಒಂದು ಪುರಾತನ ಕಾಲ ದೇವಸ್ಥಾನ ಅಭಿವೃದ್ಧಿ ಪಡಿಸೋದಕ್ಕೆ ಎಲ್ಲರೂ ಒಂದು ಸಹಕಾರ ಕೊಡಬೇಕು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.